ಮನೆಗೆ ಬೇಕು. ಒಂದು ಆಗ್ಬೇಕು ನೋಡಪ್ಪ ಯಪ್ಪ ಬಾತ್ರೂಮ್. ಸಣ್ಣ ಸಣ್ಣ ಮಕ್ಕಳು ಹೆಂಗ್ ಕುಂದಿರ್ಬೇಕು ಅಲ್ಲಿ. ಬೀದಿ ದಪ್ಪಗಳು ಇದ್ದಾವೆ, ಆದರೆ ಅವ್ರನ್ನೆಲ್ಲ ಬಂದ್ ಮಾಡಿದ್ದಾರೆ. ಯಾಕಂದರೆ ರಾತ್ರಿ ಹೊತ್ತಿನಲ್ಲಿ ರಸ್ತೆ ಮೇಲೆ ಕೂರ್ಲಿಕ್ಕೆ ಮುಜುಗರ ಆಗ್ತದೆ ಅಂತೇಳಿ ಬೀದಿ ದೀಪಗಳು ಬಂದ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಓಡಾಡ್ತಕ್ಕಂಥ ಜನಗಳು ಯಾರು ಸಹ ನನ್ನಂಗ ಮೂಗು ತೆರ್ಕೊಂಡಿರೋ ಇರ್ಲಿಕ್ಕೆ ಆಗೋದಿಲ್ಲ. ಮೂಗು ಮುಚ್ಕೊಂಡೇ ಹೋಗ್ಬೇಕು. ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗುವಂಥದ್ದು ಬಹಳ ಕಷ್ಟ ಇದೆ. ಒಂದು ವೇಳೆ ನೀವೇನಾದ್ರು ವೈಯಕ್ತಿಕ ಶೌಚಾಲಯ ಬಗ್ಗೆ ಮಾತಾಡಿದ್ರೆ, ವೈಯಕ್ತಿಕ ಶೌಚಾಲಯಗಳು ಜನರಿಗೆ ಮುಟ್ಟಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಗಬ್ಬು ವಾಸನೆ ಇದೆ. ಬಟ್ ಆದ್ರೆ ಇಲ್ಲಿ ಯಾವ ಪುರುಷಾರ್ಥಕ್ಕೆ ರೈತರು ಉತ್ಸವ ಮಾಡ್ತಾರಂತ ನಮ್ಗಂತೂ ಅರ್ಥ ಆಗೋದು. ಬೆಳಗ್ಗೆ ಎದ್ದ ತಕ್ಷಣ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಹೆಣ್ಮಕ್ಳು ಗಣಬೇಕು ಎಲ್ಲ ರಸ್ತೆ ಮೇಲೇನೆ. ಮನೆಗೆ ಒಂದು ಬಾತ್ರೂಮ್ ಆಗ್ಲಿಕ್ಕೆ ಬೇಕು. ಸಂಡಸ್ ರೂಮ್ ಬೇಕು. ಏನಪ್ಪ ನಮ್ಗೆ ಮರ್ಯಾದಿಲ್ಲ ಅಲ್ಲಿ. ಏನಪ್ಪ ನೀವು ಮಾಡಿದ್ರೆ ನಿಮ್ಗೆ ನಾವು ಹೆಲ್ಪ್ ಮಾಡ್ತೇವೆ. ಏನನ್ನ ಅಲ್ಲಿ ಐತಲ್ಲ ಮತ್ತೆ ಕಟ್ಟಿದಾರ ಅಲ್ಲಿ 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 ಚಲೋ ಇಲ್ಲ. ಯಾರನ್ನ ಬಂದು ಗಂಡ್ಮಕ್ಳು ಹಾಕಂದ್ರೆ ಏನ್ ಮಾಡ್ಬೇಕು ನಾವು? ವಯಸ್ಸು ಹುಡುಗರು ಹೋಗ್ತಾರ, ಹೇಳಕ್ ಬರೋದಿಲ್ಲ. ನಮ್ಗೆ ಮನೆಗೆ ಬೇಕು. ಮನೆಗೆ ಬೇಕ ಮಾಡಿದ್ರೆ ನಿಮ್ಗೆ ಏನಾನ ಮುಂದೆ ನಾವು ಹೆಲ್ಪ್ ಮಾಡ್ತೀವಿ. ಏನಪ್ಪ ಅಷ್ಟೇ ನೋಡ. ಇಲ್ಲ ಅದು ನೀರಿಲ್ಲ ಅಂತ ಹೇಳಕ್ ಇಲ್ಲ ಚಲೋ ಇಲ್ಲ. ನಮ್ಗೆ ಅಂಜಿಕೆ ಬರ್ತದ ಹೋಗಾಕ. ಲೈಟ್ಗಳು ಇಲ್ಲ, ಅನುಕೂಲ ಇಲ್ಲ. ಅನುಕೂಲ ಇಲ್ಲ. ಯಾರನ್ನ ಗಂಡ್ಮಕ್ಳು ಬಂದ್ರೆ ಏನ್ ಮಾಡ್ಬೇಕು? ಅಂಜಿಕೆ ಆಗಾಗಿಲ್ಲ. ನಮ್ಮ ದೇವ್ರಿಗೂ ಅಂಜಿಕೆ ಬೇಕಾಗ್ತದ. ಅದ್ರ ಸಲುವಾಗಿ ಮನೆಗೆ ಹುಟ್ಟಿಸ್ರಿ. ಅಂದ್ರೆ ಇದು ಬೈಲಿಗೆ ಹೋಗ್ತಾರ ಇವಾಗ? ಬೈಲೇ ಹೋಗ್ತೀವಪ್ಪ ಎಲ್ಲ. ಈ ಊರಾಗ ಯಾವ ಇಲ್ಲ. ಎಷ್ಟು ವರ್ಷ ಆಯ್ತಮ್ಮ? ಈಗ ನಾವು ಬೀದರ್ದಾಗ ಇದ್ದೀವಿ. ಈ ಊರಿಗೆ ಬಂದು 10 ವರ್ಷ ಆಯ್ತು. ಹೊರಗಡೆ ಹೋಗ್ತೀವಿ. ಒಂದು ಆಗ್ಬೇಕು ನೋಡಪ್ಪ ಯಪ್ಪ ಬಾತ್ರೂಮ್. ಸಣ್ಣ ಸಣ್ಣ ಮಕ್ಕಳು ಹೆಂಗ್ ಕುಂದಿರ್ಬೇಕು ಅಲ್ಲಿ. ತಿರುಗ್ತಾರ ಗಂಡು ಮಕ್ಕಳು ಗಾಡಿ ತಿರುಗ್ತಾರ. ಎದ್ದು ಎಷ್ಟೊತ್ತು ಕುಂದಿರ್ತಾರ. ಯಾರನ್ನ ನೋಡ್ರಿ ನೀವು. ನಾವು ಮಕ್ಕಳಂತ ನಾವು ಕುಂದಿರ್ತೀವಿ. ಸಣ್ಣ ಮಕ್ಕಳು ಹೆಂಗ್ ಕುಂದಿರ್ತಾರ? ಎದ್ದು ಕುಂದಿರ್ತಾರ. ಮನೆಗೆ ಒಂದು ಬಾತ್ರೂಮ್ ಆಗ್ಲಿಕ್ಕೆ ಬೇಕು. ಏನಪ್ಪ ಮನೆಗೆ ಒಂದು ಆಗ್ಬೇಕು. ಈ ಊರಾಗ ಹೆಂಗ ಮುನ್ಸಿಪಾಲಿಟಿ ಒಳಗಾಗ್ಯದ. ಮನೆಗೊಂದು ಬಾತ್ರೂಮ್ ಆಗ್ಬೇಕು. ಇನ್ನ ಏನ್ ಮಾತಾಡ್ಲಿ? ಹೊರಗಡೆ ಹೋಗ್ತಿದ್ರಮ್ಮ? ಮತ್ ನಾವ್ ಹೊರಗಡೆ ಹೋಗ್ತೀವಿ. ಯಾವ ಹೊಟ್ಟೆ ಜುಮ್ಮ ಓಡೋದೆ ನೋಡ. ಹಗ್ಲಕ್ ನಾವ್ ಹೋಗೋದಿಲ್ಲ, ರಾತ್ರಿ ನಾವ್ ಹೋಗ್ತೀವಿ. ಮತ್ತೆ ಸಂಡಸ್ ಆದವ್ರೇ ಇರ್ತಾರ, ಏನಾದವ್ರೇ ಇರ್ತಾರ. ಎಲ್ಲಾರಿಗೂ ಬಾತ್ರೂಮ್ ಆಗ್ಬೇಕು ಊರಿಗೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಜಿಲ್ಲಾಡಳಿತ ಭವನಕ್ಕೆ ಹೋಗುವ ರಸ್ತೆ ಮುಖ್ಯ ರಸ್ತೆಯಲ್ಲಿ ಬೀದಿ ದಪ್ಪಗಳು ಇದ್ದಾವೆ, ಆದರೆ ಅವ್ರನ್ನೆಲ್ಲ ಬಂದ್ ಮಾಡಿದ್ದಾರೆ. ಯಾಕಂದರೆ ರಾತ್ರಿ ಹೊತ್ತಿನಲ್ಲಿ ರಸ್ತೆ ಮೇಲೆ ಕೂರ್ಲಿಕ್ಕೆ ಮುಜುಗರ ಆಗ್ತದೆ ಅಂತೇಳಿ ಬೀದಿ ದೀಪಗಳು ಬಂದ್ ಮಾಡಿಬಿಟ್ಟಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಆ ಬೀದಿ ಲೈಟ್ಗಳನ್ನು ರಿಪೇರಿ ಮಾಡಿ ಚಾಲು ಮಾಡಬೇಕಾಗಿ ಈ ಮೂಲಕ ವಿನಂತಿ. ಅದೇ ರೀತಿಯಾಗಿ ಈಗ ಬೀದಿ ದೀಪಗಳು ಹಾಕಿದ ತಕ್ಷಣ ಅವರು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕೆ ಕೂಡಲೇ ಅದು ಶೌಚಾಲಯವನ್ನು ದುರಸ್ತಿಗೊಳಿಸಿ ಆ ನಂತರ ಬೀದಿ ದೀಪಗಳನ್ನು ಚಾಲು ಮಾಡಬೇಕಾಗಿ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸ್ತೀವಿ. ಇವತ್ತು ನಾವು ಗಮನ ಹರಿಸಬೇಕಾಗಿರೋದು ಹೊಸ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಯಕ್ಲಾಸ್ಪುರ ಪಕ್ಕದಲ್ಲಿ ಉದ್ಘಾಟನೆಗೊಂಡು ಈಗ ಆಪರೇಷನ್ನಲ್ಲಿದೆ. ಎಲ್ಲ ಆಫೀಸ್ಗಳು ಅಲ್ಲಿಗೆ ಶಿಫ್ಟ್ ಆಗಿದ್ದಾವ. ಜಿಲ್ಲಾಧಿಕಾರಿಗಳು ಸಹ ಇದ್ರ ಮೂಲಕನೇ ಹೋಗ್ತಾರೆ. ಇಲ್ಲಿ ಓಡಾಡ್ತಕ್ಕಂಥ ಜನಗಳು ಯಾರು ಸಹ ನನ್ನಂಗ ಮೂಗು ತೆರ್ಕೊಂಡಿರೋ ಇರಲಿಕ್ಕೆ ಆಗೋದಿಲ್ಲ. ಮೂಗು ಮುಚ್ಕೊಂಡೇ ಹೋಗ್ಬೇಕು. ಯಾಕಂತಂದರೆ ಇಲ್ಲಿ ಅಷ್ಟೊಂದು ಗಬ್ಬು ನಾರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಶೌಚಾಲಯಗಳು ಇಲ್ಲದ ಕಾರಣಕ್ಕಾಗಿ ಮಹಿಳೆಯರು ಈ ರೋಡನ್ನೇ ಬಯಲು ಶೌಚಾಲಯವಾಗಿ ಅವರು ಉಪಯೋಗಿಸ್ತಿದ್ದಾರೆ. ಮುಂಜಾನೆ ಸಾಯಂಕಾಲ ಬಂದರೆ ಅವರು ಬರ್ತಕ್ಕಂಥ ಏನು ರೋಡ್ನಲ್ಲಿ ಓಡಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ತಂಬಿಗೆ ತಗೊಂಡು ಎದ್ದು ನಿಂತ್ಕೊಂಡು ಸ್ವಾಗತ ಮಾಡ್ತಕ್ಕಂಥ ಕಾರ್ಯಕ್ರಮ ದಿನನಿತ್ಯ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಮತ್ತು ಸೂರ್ಯ ಮುಳುಗಿದ ನಂತರನೇ ಹೆಣ್ಮಕ್ಳು ಇಲ್ಲಿಗೆ ಬರಬೇಕು. ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗುವಂಥದ್ದು ಭಾಳ ಕಷ್ಟ ಇದೆ. ಅದರಿಂದ ಹಲವಾರು ತೊಂದರೆಗಳಾಗ್ತಕ್ಕಂಥದ್ದು ಡಾಕ್ಟ್ರುಗಳಿಗೂ ಗೊತ್ತಿದೆ. ಯಾಕಂದರೆ ಮೂತ್ರವನ್ನು ಹಿಡಿದಿಟ್ಕೊಳ್ಳೋಂಥದ್ದು, ಸಂಡಾಸನ್ನು ಹಿಡಿದಿಟ್ಕೊಳ್ಳೋದಿದೆಯಲ್ಲ, ಅದು ಹಲವಾರು ತೊಂದರೆಗಳಿಗೆ, ದೈಹಿಕ ಆರೋಗ್ಯಕ್ಕೆ ಹಾನಿಕರ ಆಗ್ತಕ್ಕಂಥ ಒಂದು ಸಂದರ್ಭಗಳು ಜಾಸ್ತಿ ಇದ್ದಾವೆ. ಅದರಿಂದ ಮಹಿಳೆಯರು ಒತ್ತು ಮುಳುಗಿದ ಮೇಲೆ ಮತ್ತು ಒತ್ತು ಮುಳುಗೋದಕ್ಕಿಂತ ಮುಂಚೆನೇ ಬಂದು ರೋಡಿಗೆ ಕುಂದಿರ್ತಕ್ಕಂಥದ್ದು ಆಗ್ತದೆ. ಅದು ಭಾಳ ಪ್ರಮುಖವಾಗಿ ಯಾರ್ಯಾರಿಗೆ ಮನುಷ್ಯರಾಗಿದ್ದಾರೋ, ಮೂಗಿದಾನೋ, ಏನು ಗ್ರಹಣ ಶಕ್ತಿ ಯಾರಲ್ಲಿದ್ದಾನೋ ಮನುಷ್ಯರಾದವ್ರಿಗೆ ಇರಲೇಬೇಕು. ಮುಂಜಾನೆ ಇಲ್ಲಿ ಎಲ್ಲ ಅಧಿಕಾರಿಗಳು, ಈಗ ತಹಸೀಲ್ದಾರ್ ಹೋದರು, ಏನು ಎ.ಸಿಗಳು ಹೋದರು, ಮತ್ತು ಬೇರೆ ಬೇರೆ ಅಧಿಕಾರಿಗಳು ಸಹ ಓಡಾಡ್ತಾರೆ. ಅವರು ಕಾರ್ನಲ್ಲಿ ಕುಂತ್ಕೊಂಡು ಗ್ಲಾಸ್ ಹಾಕೊಳ್ಳೋದ್ರಿಂದ ಅವ್ರಿಗೆ ವಾಸನೆ ಬರಲಿಕ್ಕಿಲ್ಲ. ಆದರೆ ಜನಗಳಲ್ಲಿ ಬೈಕ್ನಲ್ಲಿ ಓಡಾಡ್ತಕ್ಕಂಥ ಜನಗಳಿಗೆಲ್ಲರಿಗೂ ವಾಸನೆ ಬರ್ತಿದೆ. ಮೂಗು ಮುಚ್ಕೊಂಡು, ಬಟ್ಟೆ ಕಟ್ಕೊಂಡು, ಮೂಗನ್ನ ಗಟ್ಟಿಯಾಗಿ ಇಟ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಇದೆ.
ಇಂದನೂ ಸೊ ಅಧಿಕಾರಿಗಳು ಇದೇ ರಸ್ತೆಗೆ ಬರ್ತಾ ಇದ್ದಾರೆ. ಬಟ್ ಈ ರಸ್ತೆಗೆ ಬಂದಾಗಲೂ ಕೂಡ ಇತ್ತ ನೋಡ್ತಾ ಇಲ್ಲ. ಜಿಲ್ಲಾ ಉತ್ಸವ ಯಾವ ರೀತಿಯಾಗಿ ಮಾಡ್ತೀರಾ ನೀವು? ಜಿಲ್ಲಾಡಳಿತ ಭವನಕ್ಕೆ ಹೋಗ್ತಕ್ಕಂಥ ದಾರಿಯೇ ಸರಿ ಇಲ್ಲ ಅಂತಂದಮೇಲೆ ಇಷ್ಟೆಲ್ಲ ನೀವು ನೋಡಿದೆ ಆದಮೇಲೆ ಕೂಡ ಅವರು ಬಯಲು ಶೌಚಾಲಯಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತಂತಂದರೆ ಸೊ ಯಾಕೆ ಗಮನಿಸ್ತಾ ಇಲ್ಲ ನೀವು? ಒಂದು ವೇಳೆ ನೀವೇನಾದ್ರು ವೈಯಕ್ತಿಕ ಶೌಚಾಲಯ ಬಗ್ಗೆ ಮಾತಾಡಿದರೆ, ವೈಯಕ್ತಿಕ ಶೌಚಾಲಯಗಳು ಜನರಿಗೆ ಮುಟ್ಟಿಲ್ಲ. ವೈಯಕ್ತಿಕ ಶೌಚಾಲಯಗಳು ಒಂದು ವೇಳೆ ಇದ್ದರೆ ಯಾರಾದರೂ ಮನೆಗಳಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಇವತ್ತಿನವರೆಗೂ ರಾಯಚೂರು ಜಿಲ್ಲೆಯಲ್ಲಿದೆ. ಆದರೆ ಒಂದು ಅಂಶ ಗುರುತಿಸಬೇಕಾದ್ರೆ ಏನಂದರೆ ಇದು ಜಿಲ್ಲಾ ಆಡಳಿತ ಭವನಕ್ಕೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಆಗಿದೆ. ಇದು ಯಾವತ್ತೂ ಆಗಬೇಕಾಗಿತ್ತು. ಆದರೆ ಇಲ್ಲಿದೆ ನೋಡಿ, ಈ ಶೌಚಾಲಯಗಳು, ಇಲ್ಲೊಂದು ಶೌಚಾಲಯ ಇದೆ, ಇನ್ನೊಂದು ಅಲ್ಲೊಂದು ಶೌಚಾಲಯ, ಎರಡೂ ಶೌಚಾಲಯಗಳಿದೆ. ಆದರೆ ಎರಡೂ ಶೌಚಾಲಯ ಕಳೆದ 10 ವರ್ಷದಿಂದ ಅಂತ ಇಲ್ಲಿ ಜನ ಹೇಳ್ತಾ ಇದ್ದಾರೆ. ಈ 10 ವರ್ಷದಿಂದ ಇವತ್ತಿನವರೆಗೂ ಶೌಚಾಲಯಗಳನ್ನು ತೆರಿತಾ ಇಲ್ಲ, ಅದಕ್ಕೆ ಸೌಲಭ್ಯಗಳು ಇಲ್ಲ ಅಂತಂದರೆ ಇಲ್ಲಿ ಹೋಗಿ ಬರ್ತಕ್ಕಂಥವರು ಬಯಲು ಶೌಚಾಲಯಕ್ಕೆ ಹಳ್ಳಿಯಾಗಷ್ಟೇ ಅಂತ ನಾವು ಅನ್ಕೊಂಡಿದ್ದೀವಿ. ಇವತ್ತು ದುರಂತ ಏನಂತಂತಂದರೆ ಮಹಾನಗರ ಪಾಲಿಕೆ ಆದಾಗಲೂ ಕೂಡ ದೊಡ್ಡ ದುರಂತ ಅಂತಂದರೆ ಈ ಜಿಲ್ಲಾ ಆಡಳಿತಕ್ಕೆ ಹೋಗ್ತಕ್ಕಂಥ ಭವನದ ಏನು ರಸ್ತೆ ಇದೆ ಅಲ್ವಾ, ಇದು ದೊಡ್ಡ ದುರಂತ. ಅಧಿಕಾರಿಗಳು ಕಣ್ಮುಚ್ಚಿ ಕುಂತಾರ. ಈ ಜಿಲ್ಲಾ ಏನು ಉತ್ಸವ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಒಂಥರ ವಿರೋಧಿಸಬೇಕಾಗ್ತದ. ಜನರ ಸಮಸ್ಯೆಗಳನ್ನೇ ಬಗೆಹರಿಸಲಾರದಂಥ ದಿನನಿತ್ಯವಾಗಿ ನೋಡ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ರೋಡಿಗೆ 4 ಲೈಟ್ಗಳನ್ನು ಹಾಕಿ ಇಡೀ ರಾಯಚೂರು ಮಿಂಚ್ತಾ ಇದೆ, ಇಡೀ ಜಿಲ್ಲಾ ಮಿಂಚ್ತಾ ಇದೆ ಅಂತ ಹೇಳ್ತಾರಲ್ವ. ಇದು ಕೇವಲ ರಾಯಚೂರಿಂದ ಅಷ್ಟೇ ಹಾಳಲ್ಲ, ಇಡೀ ಜಿಲ್ಲಾ ಹಾಳಲ್ಲದ. ಈ ಜಿಲ್ಲಾ ಉತ್ಸವ ನಡಿಬೇಕಂತಂದರೆ ಕೂಡಲೇ ಈ ಇನ್ನೊಂದು 2-3 ದಿನದಲ್ಲಿ ಉತ್ಸವ ಪ್ರಾರಂಭ ಆಗ್ಬೋದು. ಅದಕ್ಕಿಂತ ಮುಂಚಿತವಾಗಿ ಇದೆಲ್ಲ ಸುರಕ್ಷಿತವಾದಂಥದ್ದಾಗಬೇಕು. ಅಷ್ಟರಲ್ಲೇ ಈ ಶೌಚಾಲಯಗಳನ್ನು ತೆರಿಬೇಕು ಅನ್ನತಕ್ಕಂಥದ್ದನ್ನು ನಮ್ಮ ಒತ್ತಾಯ ಇದೆ ಜಿಲ್ಲಾಡಳಿತಕ್ಕೆ. ಸರ್, ಸುಮಾರು 10 ವರ್ಷ ಆಯ್ತಂತೆ ಬಂದಾಗಿ. ಮಹಿಳೆಯರು ಹೊರಗಡೆ ಬರ್ತಾರೆ, ಬೈಲಿಗೆ ಬರ್ತಾರೆ. ಇಲ್ಲಿ ವಾಸನೆ ಕೂಡ ಇದೆ ಅಂತೆ. ಅದೇ DC ಇಲ್ಲೇ ಇದೇ ರಸ್ತೆ ಓಡಾಡ್ತಾರಲ್ಲ, ಅವ್ರಿಗೆ ಅನಿಸಿಲ್ವಾ ಇದು? ಸರ್, ನಿಜ ಹೇಳ್ಬೇಕಂತಂತಂದರೆ ಜಿಲ್ಲಾಧಿಕಾರಿಗಳಿಗೆ ಅನಿಸಿದ್ದೇನು ಅಂತಂದ್ರೆ, ನಾನು ಓಪನ್ ಆಗಿ ಹೇಳ್ತೀನಿ, ಸರ್ಕಾರಿ ಭೂಮಿ ಎಲ್ಲಿದೆ ಅಲ್ವಾ ಅದಕ್ಕೆ ತಂತಿಗಳನ್ನು ಕಟ್ಟೋಕ್ಕೆ ಗೊತ್ತಾದ ಇವರಿಗೆ, ತಂತಿಗಳನ್ನು ಕೊಟ್ಟಾಗದ. ಆದರೆ ಇಷ್ಟು ವಾಸನೆ ಕುಡ್ದಾಗಲೂ ಕೂಡ ಈ ಜನತೆಗೆ, ಇಲ್ಲಿರ್ತಕ್ಕಂಥ ಸ್ಥಳೀಯ ಜನತರ ಬಗ್ಗೆ ಕಾಳಜಿ ಇಲ್ಲ ಅಂತಂತಂದರೆ ಸೊ ಸಂಪೂರ್ಣವಾಗಿ ರಾಯಚೂರಿನ ನೂತನವಾಗಿ ಕಟ್ಟಡ ಏನು ಆಗಿದೆಯಲ್ಲ ಅಲ್ಲಿ ಕೂಡ್ತಕ್ಕಂಥ ಜಿಲ್ಲಾ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಇದರ ಮಾಹಿತಿ ಇದ್ದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತೀವಿ. ಸುಮಾರು 10 ವರ್ಷಗಳಿಂದ ಕಟ್ಟಿದ್ದಾರೆ. ಇಲ್ಲಿ ನೀರಿನ ಸೌಲಭ್ಯ ಇಲ್ಲ, ಆದಷ್ಟು ನೀರಿನ ಸೌಲಭ್ಯ ಒದಗಿಸಬೇಕು. ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಮನೆಗಳಿಗೆ ಬಾತ್ರೂಮ್ಗಳೇ ಇಲ್ಲ, ಎಲ್ಲ ಆಲ್ಮೋಸ್ಟ್ ರೋಡ್ ಮೇಲೆ ಕೊಡ್ತಾರೆ. ಆದಷ್ಟು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಗಮನ ಕೊಡಬೇಕು. ಅದು ಸರಿಪಡಿಸ್ಬೇಕಂತ ಹೇಳ್ತೀರಾ? ಎಷ್ಟು ವರ್ಷಗಳಿಂದ ಹಾಳು ಬಿದ್ದದ ಮೇಡಮ್ ಅದು? ಸುಮಾರು 10 ವರ್ಷಗಳಿಂದ. 10 ವರ್ಷಗಳಿಂದ ಅಂದರೆ ಬೈಲಿಗೆ ಹೋಗ್ತಾರೆ ಎಲ್ಲರೂ? ಎಲ್ಲರೂ ಬೈಲಿಗೆ. ಇಲ್ಲೇ DC ಆಫೀಸ್ ಇದೆಯಲ್ಲ ಮೇಡಮ್? TC ಆಫೀಸ್ ಇದೆ, ಬಟ್ ಯಾರು ಅಷ್ಟು ಇದ್ರ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಎಷ್ಟು ಜನಸಂಖ್ಯೆ ಇದೆ ನಿಮ್ಮೂರಲ್ಲಿ? 4-5 ಸಾವಿರ. 4-5 ಸಾವಿರ ಜನಸಂಖ್ಯೆ ಇದೆ ಅಂದರೆ ಎಲ್ಲರೂ ಹೊರಗಡೆನೇ ಬರ್ತಾರೆ? ಆಲ್ಮೋಸ್ಟ್ ಎಲ್ಲರೂ ಹೊರಗಡೆ. ಸರ್, ಏನಿಲ್ಲ, ಇಲ್ಲಿ ಪಕ್ಕದಲ್ಲಿ DC ಆಫೀಸ್ ಇದೆ. ನಮ್ಮ ಕೆಲಸ ಕಾರ್ಯಗಳು ಯಾವುದಕ್ಕೆ DC ಆಫೀಸಿಗೆ ಬಂದರೆ ಇದೇ ಮಾರ್ಗವಾಗಿ ಆ ಮಾರ್ಗವಾಗಿ ಹೋಗ್ಬೇಕು. ಬಟ್ ಈ ಮಾರ್ಗವಾಗಿ ಹೋಗುವಾಗ ನೋಡ್ರಿ ಗಬ್ಬು ನಾರ್ತದೆ. ಮಹಿಳೆಯರು ಮಕ್ಕಳು ಎಲ್ಲ ಬಯಲು ಬರಿದೇಸಿಗೆ ಬರೋ ಕಾರಣ ಪೂರ ಗಬ್ಬು ವಾಸನೆ ಇದೆ. ಪಕ್ಕದಲ್ಲೇ ನೋಡಿದ್ರೆ DC ಆಫೀಸ್ ಇದೆ, ಒಂದು 100 ಮೀಟರ್ ಇರ್ಬೋದು ಡಿಸ್ಟೆನ್ಸ್ ಅಷ್ಟೇ. ಬಟ್ ಇಲ್ಲಿ ನೋಡಿದ್ರೆ ಗಬ್ಬು ವಾಸನೆ ಇದೆ. ಬಟ್ ಆದರೆ ಇಲ್ಲಿ ಯಾವ ಪುರುಷಾರ್ಥಕ್ಕೆ ರಾಯಚೂರು ಉತ್ಸವ ಮಾಡ್ತಾರಂತ ನಮ್ಗಂತೂ ಅರ್ಥ ಆಗೋಲ್ದು. ಏನು ಅಧಿಕಾರಿಗಳಿಗೇನು ಮೂಗು ಇದೆಯೋ ಇಲ್ಲೋ ಅಂತಲೂ ಗೊತ್ತಾಗ್ತಿಲ್ಲ. ಪಕ್ಕದಲ್ಲೇ ಶಾಲೆ ಕೂಡ ಕಾಣ್ತಿದೆ, ನೀವು ನೋಡ್ತಿರ್ಬೋದು. ಆದರೂ ಇಷ್ಟು ಒಂದು ಯಾವುದೇ ಬದಲಾವಣೆ ಮಾಡಲಾರ್ದ, ಒಂದು ಸ್ವಚ್ಛತೆ ಕಾಪಾಡಲಾರ್ದ ಒಂದು ರಾಯಚೂರು ಉತ್ಸವ ಮಾಡ್ತಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದಾರೆ ನಮ್ಗಂತೂ ಅರ್ಥ ಆಗುತ್ತೆ. ಸ್ಮೆಲ್ ಬರೋ ಕಾರಣವೇನು? ಸ್ಮೆಲ್ ಬರೋ ಕಾರಣವೇನು? ಸ್ಮೆಲ್ ಬರೋ ಕಾರಣಕ್ಕೆ ಇಲ್ಲಿ ಯಾವುದೇ ರೀತಿ ಶೌಚಾಲಯಗಳು ಇಲ್ಲೇ ಹಿಂದುಗಡೆ ಇದೆ. ಶೌಚಾಲಯಗಳು ಸಹ ಯಾವುದು ಸರಿಯಾಗಿ ಒಂದು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಇಲ್ಲೊಂದಿದೆ, ಮುಂದ್ಗಡೆ ಒಂದಿದೆ. ಎಲ್ಲ ಮಹಿಳೆಯರೆಲ್ಲ ಪಾಪ ಬಯಲು ಬೈರದೇಶಕ್ಕೆ ಹೋಗೋ ಪರಿಸ್ಥಿತಿ ಬಂದದ. ಆ ಕಾರಣಕ್ಕೆ ಪೂರ ನೋಡ್ತಿರ್ಬೋದು, ಚಕ್ರ ಬರೆದು ಬೀಳೋ ಪರಿಸ್ಥಿತಿ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ರಸ್ತೆ ಮೇಲೇ. ನಮ್ಮ ಜಿಲ್ಲಾಡಳಿತಕ್ಕೆ ಬರೋಕ್ಕೆ 4 ಕಡೆ ದಾರಿದೆ. 4 ಕಡೆ ಶೌಚಾಲಯನೇ ಇಲ್ಲ, ಎಲ್ಲ ರಸ್ತೆ ಮೇಲೆ. ಇಲ್ಲ ಸರ್, DC ಹಿಂಗೆ ತಿರ್ಗಾಡ್ತಾರಲ್ವಾ? DC ತಿರುಗಾಡ್ತಾರೆ. ಅವ್ರು ಕೆಲವು ದಿವಸ ಆದ್ಮೇಲೆ ಅವ್ರು ಏನು ಮಾಡ್ಬಿಟ್ರು, ಹಿಂಗೆ ಬೈಪಾಸ್ ರೋಡ್ ಮೇಲೆ ಹೋಗಿ ಕಟ್ಬಿಟ್ರು. ಯಾಕೆ ಹಿಂಗೆ ಬರಲ್ಲ, ಸ್ಮೆಲ್ ಅಂತೇಳಿ. ಸ್ಮೆಲ್ ಅಂತೇಳಿ ಬರ್ತಾ ಇಲ್ಲ ಅವರು. DC ಬಿಟ್ಟು ಬೇರೆಯವರೆಲ್ಲರೂ ಹಿಂಗೆ ಬರ್ತಾ ಇದ್ದಾರೆ. AC ಅವರು ಉಳಿದ ಜನವರೆಲ್ಲರೂ ಹಿಂಗೆ ಬರ್ತಾರೆ. ಆದರೆ DC ಮಾತ್ರ ಹಿಂಗೆ ಬರ್ತಾ ಇಲ್ಲ. ಅವ್ರಿಗೆ ನೋಡಿ ಸಾಕಾಗಿ ಈಗ ಈ ಥರ ಇಲ್ಲಿ ಬಿಟ್ಬಿಟ್ಟಿದ್ದಾರೆ. 100-200 ಮೀಟರ್ನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ ಮತ್ತು ಎಲ್ಲ ಸಾರ್ವಜನಿಕರು ಹಿಂಗೆ ಓಡಾಡ್ತಿದ್ದಾರೆ. ಆದರೆ ಯಾರಿಗೂ ಇದ್ರ ಬಗ್ಗೆ ಕಾಳಜಿ ಇಲ್ಲ ಅನ್ನೋಂಥದ್ದು. ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಇದೇ ಭಾಗದಿಂದ ಓಡಾಡೋದ್ರಿಂದ ಮೋಸ್ಟ್ಲಿ ಅವ್ರಿಗೆ ವಾಸನೆ ಇದು ಜನಗಳಿಗೆ ನೋಡಬೇಕಾಗ್ತದೆ, ಇದಕ್ಕೆ ಸ್ಪಂದಿಸಬೇಕಾಗ್ತದೆ ಅನ್ನೋ ಕಾರಣಕ್ಕಾಗಿ ಬೈಪಾಸ್ನಿಂದ ಬರ್ತಾರೆ ಅನ್ನೋ ಗೊತ್ತಿಲ್ಲ. ಆದರೂ
ನೋಡಿ ಹಂಗೆ ಬರ್ತಾರಂತ. ಬೈಪಾಸ್ ಯಾಕೆ ಬರ್ತಾರಂದ್ರೆ ಇಲ್ಲಿ ಜನಗಳು ಕುಂತಿರ್ತಾರ, ತನಗೆ ನಾಚಿಕೆ ಬರ್ತದ, ಮಾನ ಮರ್ಯಾದಿಲ್ಲ ಅಂತ ಜನ ಕೇಳ್ತಾರ ಅಂತ ಹೇಳ್ಬಿಟ್ಟು ಹಂಗೆ ಬರೋಂಥದ್ದು ಮಾಡ್ತಾರೆ. ಹಂಗೆ ಬರೋದ್ರಿಂದ ಇಲ್ಲಿ ಸಮಸ್ಯೆ ಬಗೆಹರೋದಿಲ್ಲ. ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ನೋಡಬೇಕು, ಈ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು. ಅದು ಪಕ್ಕದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇರೋದ್ರಿಂದ ಖಂಡಿತವಾಗ್ಲೂ ಅವ್ರ ಮೇಲೆ ಆಪಾದನೆ ಬಂದೇ ಬರ್ತದೆ. ಅವ್ರು ತಕ್ಷಣ ಇದಕ್ಕೆ ಸ್ಪಂದನೆಯನ್ನು ನೀಡಬೇಕಾಗ್ತದೆ. ಭಾಳ ಪ್ರಮುಖವಾಗಿ ಶೌಚಾಲಯಗಳ ಕಟ್ಟಿಸಿದ್ರೆ ಇಲ್ಲಿ ಒಂದು 10 ಫೀಟು 15 ಫೀಟ್ನಲ್ಲಿ ಒಂದು ಕಟ್ಟಿಸಿದ್ರೆ ಅದು ಒಂದು 20 ವರ್ಷ ಆಗಿರ್ಬೇಕಂತ ಅನಿಸ್ತದೆ. ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ನೋಡ್ಬೋದು ಶಾಲೆ ಮುಂದುಗಡೆನೇ ಇದೆ, ಅದ್ರ ಪಕ್ಕದಲ್ಲೇ ಶಾಲೆಯವರೇ ಕಟ್ಕೊಂಡಿದ್ದಾರೆ. ಅದ್ರ ಮೇಲೆ ವಾಟರ್ ಟ್ಯಾಂಕ್ ನಿಲ್ಲಿಸಿದ್ದಾರೆ. ಅದ್ರ ಪಕ್ಕದಲ್ಲೇ ಇಲ್ಲಿ ಒಂದು 14-15ರಲ್ಲಿ ಅವಾಗ ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯಿಂದ ಒಂದು 6 ಲಕ್ಷ ದುಡ್ಡಿನಲ್ಲಿ 18 ಅಷ್ಟರಲ್ಲೇ 6 ಲಕ್ಷದಲ್ಲಿ ಕಟ್ಟಿದ್ದಾರೆ. ಅದನ್ನು ಇಲ್ಲಿವರೆಗೆ ಬಳಕೆ ಆಗಿಲ್ಲ. ಅಂದರೆ 11 ವರ್ಷ ಮೇಲೆ ಆಯಿತು. 11 ವರ್ಷ ಮೇಲ್ಪಟ್ಟಾದ್ರೂ ಅದನ್ನು ಕಟ್ಟಿದಾರ, ಬಳಕೆಗೆ ಆಗಿಲ್ಲ. ಯಾಕೆ ಬಳಕೆ ಇಲ್ಲ ಅಂದರೆ ನೀರಿಲ್ಲ. ಇಲ್ಲಿ ಮುಖ್ಯವಾಗಿ SC/ST ಜನಾಂಗದವರು ವಾಸ ಮಾಡ್ತಾರೆ, ಜೊತೆಗೆ ಮೈನಾರಿಟಿ ಜನಾಂಗದವರು ಇದನ್ನು ಬಳಕೆ ಮಾಡ್ತಾರೆ. ಇದೇ ಜನಗಳಿಗೆ ಏನು ಬಳಸಲಿಕ್ಕೆ ನೀರಿಲ್ಲ, ಶೌಚಾಲಯ ಇಲ್ಲ ಅನ್ನೋಂಥದ್ದು ಈ ರಾಯಚೂರು ಜಿಲ್ಲೆಗೆ, ರಾಯಚೂರು ಜಿಲ್ಲಾ ಕೇಂದ್ರದ ಭಾಗವಾಗಿರತಕ್ಕಂಥ ಯಕ್ಲಾಸ್ಪುರ ಏನು ವಾರ್ಡ್ ನಂಬರು 34ಕ್ಕೆ ಸೇರಿದೆ. ಮಹಾನಗರ ಪಾಲಿಕೆಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾಚಿಕೆ ತರತಕ್ಕಂಥ ವಿಷಯ ಅಂತ ನಾನು ಭಾವಿಸ್ತೀನಿ. ಎಷ್ಟು ಜನ ಊರಿನ ಪಾಪ್ಯುಲೆನ್ಸು ಹೌದಿಲ್ವಾ? ಸುಮಾರು 2,000-2,500 ಸಾವಿರ ಇರ್ತಕ್ಕಂಥ ಜನರಿಗೆ ಒಂದು ಹೈಟೆಕ್ ಶೌಚಾಲಯಗಳು ಕೊಡಬೇಕಂತಂದು ಇವತ್ತು ಕಾನೂನುಗಳು ಹೇಳ್ತಾ ಇವೆ. ಆದರೆ ಊರಿನಲ್ಲಿ ಸುಮಾರು 6,000 ಜನ ಇದ್ದಾರೆ ಅಂತಂತಂದರೆ ಅಟ್ಲೀಸ್ಟ್ ದೊಡ್ಡ ಹೈಟೆಕ್ ಶೌಚಾಲಯಗಳಿಲ್ಲ ಅಂತಂತಂದರೆ ಇದು ವಾಸನೆಯನ್ನು ಕುಡಿತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದೆ. ಸೊ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಅಂತಂತಂದ್ರೆ ಇದ್ರೂ ಕೂಡ ಬಳಸಿರ್ಲಿಲ್ಲ ಸರ್, ನೀರಿಲ್ಲ ಅಂತಂದ್ರೆ. ಹೌದು, ನೀರಿಲ್ಲ ಅಂತಂದ್ರೆ ನೀರು ಕೊಡ್ತಕ್ಕಂಥವ್ರು ಯಾರು? ನೂತನವಾಗಿ ಮಹಾನಗರ ಪಾಲಿಕೆ ಆಗ್ತದಲ್ವಾ? ಮಹಾನಗರ ಪಾಲಿಕೆ ಕೆಲಸ ಏನದ? ಅಲ್ಲಿ ಅಧಿಕಾರಿಗಳು ಅವರೆಲ್ಲ ನೋಡ್ಬೇಕಲ್ವ, ಎಲ್ಲಿ ಶೌಚಾಲಯಗಳಿದೆ, ಎಲ್ಲಿ ಶೌಚಾಲಯಗಳನ್ನು ಕಟ್ಟಿರಿ, ಏನೇನಾಗಿದೆ ಅದನ್ನೆಲ್ಲ ನೋಡ್ಬೇಕಲ್ವ. ಜಿಲ್ಲಾ ಉತ್ಸವಕ್ಕೆ ತರಾತುರಿ ಮಾಡೋಕ್ಕೆ ನಿಮ್ಮ ಕೆಲಸ ಅದಲ್ವಾ? ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇದು ಮೇನ್ ರೂಟ್ ಅಲ್ವಾ? ಜಿಲ್ಲಾಡಳಿತ ಭವನಕ್ಕೆ ಹೋಗ್ತಕ್ಕಂಥದ್ದು ಮೇನ್ ರೂಟ್ ಅಲ್ವಾ? ಈ ಮೇನ್ ರೂಟ್ನಲ್ಲಿ ಇಷ್ಟೆಲ್ಲ ನೋಡಿದ್ರು ಕೂಡ ಕಣ್ಮುಚ್ಕೊಂಡು ಕುಂತಿದೆ ಅಂತಂತಂದ್ರೆ ಇದು ಎಂಥ ದುರಂತದ ಉತ್ಸವ ಅಂತ ನಾನು ಬಯಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.